ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನಲ್ನಲ್ಲಿ ಬರುವಂಥ ಎಕ್ಸ್ಕ್ಲೂಸಿವ್ ವಿಡಿಯೋ ಅಂದರೆ TRP ಸುದ್ದಿ. ಹೌದು ವೀಕ್ಷಕರೇ, ವೀಕ್ 22ರ TRP ಸುದ್ದಿಯೊಂದಿಗೆ ಈ ವಿಡಿಯೋನ ನಾನು ಹೊತ್ತು ತರ್ತಾ ಇದ್ದೇನೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇನೆ, ಎಂದಿನಂತೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದೇ ರೀತಿ TRP ಸುದ್ದಿ ಮುಂದಿನ ವಾರ ಕೂಡ ನೀವು ನೋಡಬೇಕು ಅಂತಂದರೆ ಮಿಸ್ ಮಾಡದೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಎಂದಿನಂತೆ ನಾನು ಸುವರ್ಣ, ಕಲರ್ಸ್ ಕನ್ನಡ ಹಾಗೂ ಜಿ ಕನ್ನಡದ TRPಯನ್ನು ತಿಳಿಸ್ಕೊಡ್ತೇನೆ. ಅದರ ಜೊತೆಗೆ ಟಾಪ್ 15 ಧಾರಾವಾಹಿಗಳು ಯಾವುದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೇನೆ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ವೀಕ್ಷಕರೇ, ವಿಡಿಯೋ ಮಾಡುವ ಸಮಯಕ್ಕೆ ಸಿಕ್ಕಿದ ಒಂದೇ ಒಂದು ರಿಯಾಲಿಟಿ ಶೋನ TRP ಭರ್ಜರಿ ಬ್ಯಾಚುಲರ್ಸ್ 9.6 TRPಯನ್ನು ತಗೊಂಡಿದೆ. ಹಾಗಾದ್ರೆ ಈಗ ಸ್ಟಾರ್ ಸುವರ್ಣ ನಿಮ್ಮ ನೆಚ್ಚಿನ ಧಾರಾವಾಹಿಗಳ TRPಯನ್ನು ನೋಡ್ಕೊಂಡ್ ಬರೋಣ. ಗೌರಿ ಶಂಕರ 1.8, ಶಾರದೆ 1.9, ಶ್ರೀದೇವಿ ಮಹಾತ್ಮೆ 2.2, ಆಸೆ 3.7, ನಿನ್ನ ಜೊತೆ ನನ್ನ ಕತೆ ಸುವರ್ಣ ವಾಹಿನಿಯ ನಂಬರ್ 1 ಧಾರಾವಾಹಿಯಾಗಿದೆ 4.7 ರೇಟಿಂಗ್ಸ್ನೊಂದಿಗೆ. ಸ್ನೇಹದ ಕಡಲಲ್ಲಿ 3, ರೇಣುಕಾದೇವಿ 2.7, ನಿನದೇನ 2.2 ಹಾಗೂ ಅವನು ಮತ್ತು ಶ್ರಾವಣಿ 1.8 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣದ ಧಾರಾವಾಹಿ ಯಾವುದು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗಾದ್ರೆ ಈಗ ಟೈಮ್ ವೇಸ್ಟ್ ಮಾಡದೆ ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿಗಳ TRPಯನ್ನು ನೋಡ್ಕೊಂಡ್ ಬರೋಣ. ಕರಿಮಣಿ ಧಾರಾವಾಹಿ 2.5 ರೇಟಿಂಗ್ಸ್ ತಗೊಂಡಿದ್ರೆ, ದೃಷ್ಟಿ ಬೊಟ್ಟು 3.2 ತಗೊಂಡಿದೆ, ಭಾಗ್ಯಲಕ್ಷ್ಮಿ 4.3 ತಗೊಂಡಿದೆ, ಮುದ್ದು ಸೊಸೆ 4.5 ತಗೊಂಡಿದೆ, ನಿನಗಾಗಿ 3.8 ತಗೊಂಡಿದ್ರೆ, ಭಾರ್ಗವಿ LLB 4 ರೇಟಿಂಗ್ಸ್ ಅನ್ನ ತಗೊಂಡಿದೆ. ವೀಕ್ಷಕರೇ, ಇತ್ತೀಚೆಗೆ ತಾನೇ ಶುರುವಾದಂಥ ನಂದಗೋಕುಲ ಪ್ರಥಮ ವಾರದಲ್ಲೇ ಕಲರ್ಸ್ ಕನ್ನಡದ ನಂಬರ್ 1 ಧಾರಾವಾಹಿಯಾಗಿದೆ 4.6 ರೇಟಿಂಗ್ಸ್ನೊಂದಿಗೆ. ನಿಮಗೂ ಕೂಡ ನಂದಗೋಕುಲ ಇಷ್ಟವಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನು ಯಜಮಾನ 3.7 ತಗೊಂಡಿದೆ, ರಾಮಾಚಾರಿ 2.4, ವಧು 1 ಹಾಗೂ 100 ಜನ್ಮಕ್ಕೂ 1.3 ರೇಟಿಂಗ್ಸ್ ಅನ್ನು ತಗೊಂಡಿದೆ. ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಧಾರಾವಾಹಿ ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗ ನಾವು ಜಿ ಕನ್ನಡದ TRPಯನ್ನು ನೋಡ್ಕೊಂಡ್ ಬರೋಣ. ವೀಕ್ಷಕರೇ, ಜಿ ಕನ್ನಡದಲ್ಲಿ ಶ್ರೀರಸ್ತು ಶುಭಮಸ್ತು 2.9, ಪುಟ್ಟಕ್ಕನ ಮಕ್ಕಳು 5.2, ಅಮೃತಧಾರೆ 6.4, ಅಣ್ಣಯ್ಯ 7, ಲಕ್ಷ್ಮೀ ನಿವಾಸ 6.9, ಶ್ರಾವಣಿ ಸುಬ್ರಹ್ಮಣ್ಯ ಈ ಬಾರಿ ಜಿ ಕನ್ನಡದ ನಂಬರ್ 1 ಧಾರಾವಾಹಿಯಾಗಿದೆ. ಅಷ್ಟೇ ಅಲ್ಲದೆ ಕನ್ನಡದ ನಂಬರ್ 1 ಧಾರಾವಾಹಿ ಕೂಡ ಆಗಿದೆ 8.4 ರೇಟಿಂಗ್ಸ್ನೊಂದಿಗೆ. ನಾನಿನ್ನ ಬಿಡಲಾರೆ 7.5 ಹಾಗೂ ಬ್ರಹ್ಮಗಂಟು 7.8 ರೇಟಿಂಗ್ಸ್ ಅನ್ನು ತಗೊಂಡಿದೆ. ನಿಮ್ಮ ನೆಚ್ಚಿನ ಜಿ ಕನ್ನಡದ ಧಾರಾವಾಹಿ ಯಾವುದು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗ ಟಾಪ್ 15 ಧಾರಾವಾಹಿಗಳು ಯಾವ್ದು ವೀಕ್ 22ರ ಅಂತ ನೋಡ್ಕೊಂಡ್ ಬರೋಣ. ಫಸ್ಟ್ ಪ್ಲೇಸ್ ನಲ್ಲಿದೆ ಶ್ರಾವಣಿ ಸುಬ್ರಹ್ಮಣ್ಯ, ಸೆಕೆಂಡ್ ಪ್ಲೇಸ್ ನಲ್ಲಿದೆ ಬ್ರಹ್ಮಗಂಟು, ಥರ್ಡ್ ಪ್ಲೇಸ್ ನಲ್ಲಿದೆ ನಾನಿನ್ನ ಬಿಡಲಾರೆ, ಫೋರ್ತ್ ಪ್ಲೇಸ್ ನಲ್ಲಿದೆ ಅಣ್ಣಯ್ಯ, ಫಿಫ್ತ್ ಪ್ಲೇಸ್ ನಲ್ಲಿದೆ ಲಕ್ಷ್ಮೀ ನಿವಾಸ, ಸಿಕ್ಸ್ತ್ ಪ್ಲೇಸ್ ನಲ್ಲಿದೆ ಅಮೃತಧಾರೆ, ಸೆವೆಂತ್ ಪ್ಲೇಸ್ ನಲ್ಲಿದೆ ಪುಟ್ಟಕ್ಕನ ಮಕ್ಕಳು. ಇನ್ನು 8th ಪ್ಲೇಸ್ ನಲ್ಲಿದೆ ನಿನ್ನ ಜೊತೆ ನನ್ನ ಕತೆ, 9th ಪ್ಲೇಸ್ ನಲ್ಲಿದೆ ನಂದಗೋಕುಲ, 10th ಪ್ಲೇಸ್ ನಲ್ಲಿದೆ ಮುದ್ದು ಸೊಸೆ, 11th ಪ್ಲೇಸ್ ನಲ್ಲಿದೆ ಭಾಗ್ಯಲಕ್ಷ್ಮಿ, 12th ಪ್ಲೇಸ್ ನಲ್ಲಿದೆ ಭಾರ್ಗವಿ LLB, 13th ಪ್ಲೇಸ್ ನಲ್ಲಿ ನಿನಗಾಗಿ ಇದ್ರೆ, 14th ಪ್ಲೇಸ್ ನಲ್ಲಿ ಆಸೆ ಇದೆ ಹಾಗೂ 15th ಪ್ಲೇಸ್ ನಲ್ಲಿದೆ ಯಜಮಾನ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಚಾನಲ್ ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಮುಂದಿನ ವಾರ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.